ತಮಿಳುನಾಡಿನ ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಪ್ರಧಾನಿ ನರೇಂದ್ರ ಮೋದಿಗೆ ಓಪನ್ ಸವಾಲ್ ಹಾಕಿದ್ದಾರೆ. ಹೊರಗಿನವರು ತಮಿಳುನಾಡಿನಲ್ಲಿ ಬದುಕಲಾಗದು, ಅದು ಹೊರಗಿನವರಿಗೆ ಬದುಕೋದಕ್ಕೆ ಸಾಧ್ಯವಾಗದ ಸ್ಥಳ ಅಂತೇಳಿ ಬಿಹಾರದಲ್ಲಿ ಮೊನ್ನೆ ನರೇಂದ್ರ ಮೋದಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ತಮಿಳುನಾಡಿನಲ್ಲಿ AIADMK ಮತ್ತು BJP ಎರಡೂ ಕೂಡ ಮೈತ್ರಿ ರಚನೆಯಾಗಿದೆ. ಅದಕ್ಕೆ ಕಾರಣ 2026ರಲ್ಲಿ ನಡೆಯಬೇಕಾಗಿರುವಂತಹ ಅಸೆಂಬ್ಲಿ ಎಲೆಕ್ಷನ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಹಾರದಲ್ಲಿ ಈಗ ನಾಳೆ ಇವತ್ತೊಂದಿನ ಕಳೆದರೆ ಎಲೆಕ್ಷನ್ನು. ಆ ಎಲೆಕ್ಷನ್ನ ಭಾಷಣದಲ್ಲಿ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ ನರೇಂದ್ರ ಮೋದಿ. ತಮಿಳುನಾಡು ಅನ್ನೋ ರಾಜ್ಯದಲ್ಲಿ ಹೊರಗಿನ ರಾಜ್ಯದಿಂದ ಕೆಲಸಕ್ಕೆ ಹೋಗಿರ್ತಾರೆ ನೋಡಿ, ಅವ್ರಿಗೆ ಬದುಕೋದಕ್ಕೆ ಸಾಧ್ಯ ಇಲ್ಲದಲ್ಲೇ ಇರೋ ರಾಜ್ಯ ಅಂತ ಹೇಳೋದು. ಹೊರಗಿನವರಿಗೆ ನೆಲೆಸಲು ತಮಿಳುನಾಡು ಯೋಗ್ಯ ಸ್ಥಳವಲ್ಲ ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆಯನ್ನು ಉಲ್ಲೇಖ ಮಾಡಿ ಸ್ಟಾಲಿನ್ ಇದೇ ರೀತಿ ನೀವು ತಮಿಳುನಾಡಿಗೆ ಬಂದು ಮಾತಾಡಿ ನೋಡೋಣ ಅಂತ ಹೇಳ್ತಾರೆ. ಓಪನ್ ಸ್ಟೇಟ್ಮೆಂಟ್. ಆ ಹೇಳಿಕೆಯನ್ನು ಬಿಹಾರದಲ್ಲಿ ಕೂತ್ಕೊಂಡು ಹೇಳೋದಲ್ಲ, ತಮಿಳುನಾಡಿಗೆ ಬಂದು ಮಾತನಾಡಿ ದೇಶದ ಪ್ರಧಾನಿಗೆ ಹೇಳ್ತಾರೆ ಎಂ.ಕೆ. ಸ್ಟಾಲಿನ್. ಎಷ್ಟು ಬೇಕಾದರೂ ಸುಳ್ಳು ಸುದ್ದಿಗಳನ್ನು ಹರಡಲಿ, ಆದರೆ 2026ರ ಚುನಾವಣೆಯಲ್ಲಿ DMK ಸರ್ಕಾರ ಮತ್ತೆ ರಚನೆಯಾಗುತ್ತೆ ರಾಜ್ಯದಲ್ಲಿ ಘೋಷಣೆ ಮಾಡ್ತಾರೆ ಸ್ಟಾಲಿನ್. ನವೆಂಬರ್ 2ರಂದು ವಿಶೇಷ ತೀವ್ರ ಮತಪಟ್ಟಿ ಪರಿಷ್ಕರಣೆಯ ಕುರಿತು ಚರ್ಚಿಸಲು ಕರೆಯಲಾಗಿದ್ದ ಸರ್ವಪಕ್ಷಗಳ ಸಭೆಯನ್ನು ಬಹಿಷ್ಕರಿಸಿದ್ದ BJP ಹಾಗೂ AIADMK ಪಕ್ಷಗಳನ್ನು ತರಾಟೆಗೆ ತೆಗೆದುಕೊಂಡಂತಹ ಸ್ಟಾಲಿನ್ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಓಪನ್ ಸವಾಲನ್ನು ಕೂಡ ಹಾಕಿದ್ದಾರೆ. ಬಿಹಾರದಲ್ಲಿ ಚುನಾವಣೆ ಇದೆ ಅನ್ನೋ ಕಾರಣಕ್ಕೆ ಚುನಾವಣಾ ಪ್ರೇರಿತ ಭಾಷಣ ಮಾಡುವಾಗ ಬೇರೆ ರಾಜ್ಯವನ್ನು ಇನ್ಸಲ್ಟ್ ಮಾಡೋದು ಸರಿಯಲ್ಲ. ತಮಿಳುನಾಡು ಸರ್ವಧರ್ಮೀಯರ ಒಂದು ತವರು. ಇಲ್ಲಿ ಯಾರನ್ನು ಹೀಯಾಳಿಸುವುದು, ಯಾರನ್ನು ಮೂಲೆಗುಂಪು ಮಾಡುವ ಪ್ರಯತ್ನಗಳು ತಮಿಳುನಾಡಿನಲ್ಲಿ ಈವರೆಗೂ ನಡೆದಿಲ್ಲ. ನಮ್ಮ ತಮಿಳುನಾಡು ಬಗ್ಗೆ ಮಾತನಾಡಬೇಕಾದ್ರೆ ಜಾಗೃತಿ ವಹಿಸುವಂತೇಳಿ ನರೇಂದ್ರ ಮೋದಿ ಅವರಿಗೆ ಎಂ.ಕೆ. ಸ್ಟಾಲಿನ್ ಓಪನ್ ಸವಾಲ್ ಹಾಕಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.